ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ನನ್ನು ಯಾರು ಕಳಿಸಿದ್ದು? ಈ ಮನೆಗೆ ಬಂದು ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ? ಹೇಳು, ನಿಜವಾಗ್ಲೂ ಯಾರು ನೀನು? ಸಾಕು ಅಭಿ, ಸಾಕು. ನಾನ್ ನಿನ್ ಹೆಂಡತಿ. ಯಾಕೆ ನನ್ನನ್ನು ಈ ರೀತಿ ಪ್ರಶ್ನೆ ಕೇಳ್ತಿದ್ಯಾ ನೀನು? ಅವಕಾಶ ಕೊಟ್ಟ ಮೇಲೂ ಸುಳ್ಳು ಹೇಳಿದ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಿದ್ಯಾ? ನೋಡು, ನಾನು ಮೊದಲೇ ಕೆಟ್ಟ ಸ್ಥಿತಿಲಿದ್ದೀನಿ. ನಾನು ಯಾರನ್ನೆಲ್ಲ ಪ್ರೀತಿಸಿದ್ನೋ ಅವರೆಲ್ಲ ನನಗೆ ಮೋಸ ಮಾಡಿದ್ದಾರೆ. ನೀನು ಅದೇ ಸಾಲಕ್ಕೆ ಸೇರ್ಕೊಂಬಿಟ್ಟೆ ಅಲ್ಲ? ಹೇಳು, ಯಾರು ನೀನು? ನಾನ್ ನಿನ್ ಹೆಂಡತಿ ಅಂತರ ಅಭಿರಾಮ್ ಜೈಶಂಕರ್. ಹಾಗಾದ್ರೆ ಇದರಲ್ಲಿ ಇರೋದೇನು? ಅವತ್ತು ಮನೆಗೆ ವೆರಿಫಿಕೇಶನ್ಗೆ ಅಂತ ಬಂದಾಗ ನಿನ್ನ ತಂಬು ಸರಿಯಾಗಿ ಸ್ಕ್ಯಾನ್ ಆಗಲಿಲ್ಲ. ಬಟ್ ಅವತ್ತು ನಾನು ಯೋಚನೆ ಮಾಡಲಿಲ್ಲ. ಆದರೆ ಇವತ್ತು ಗೊತ್ತಾಗ್ತದೆ, ಅದು ಸ್ಕ್ಯಾನ್ ಆಗಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕೆ ಅಂದರೆ ನೀನು ಅಂತರನೇ ಅಲ್ಲ, ನೀನು ಪ್ರಾರ್ಥನಾ. ಇದು ನಿನ್ನ ಬ್ಲಡ್ ಗ್ರೂಪ್. ಅವತ್ತು ದುರ್ಗಾನ ಸೇವ್ ಮಾಡ್ಬೇಕಾದ್ರೆ ನಿನ್ನ ಕೈ ಪೆಟ್ಟಾಯಿತು ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ವಿ. ಅವತ್ತು ನೀನು ಬ್ಲಡ್ ಟೆಸ್ಟ್ ಮಾಡಿದಾಗ ಬ್ಲಡ್ ಗ್ರೂಪ್ ಬಂತು. ಇದು ನಿನ್ನ 10th TC. ಇದು ನೀನು ಕಾಲೇಜಲ್ಲಿ ಓದಿರೋ ಸ್ಟಡಿ ಸರ್ಟಿಫಿಕೇಟ್. ನೋಡು ನೋಡು, ಎಲ್ಲ ಡಾಕ್ಯುಮೆಂಟಲ್ಲೂ ಪ್ರಾರ್ಥನಾ 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 ಅಂತಿದೆ. ಒಂದ್ರಲ್ಲೂ ಅಂತ ಅಂತಿಲ್ಲ. ಹೇಳು, ಈಗಲಾದ್ರೂ ಒಪ್ಕೋತೀಯಾ ಅಥವಾ ಒಪ್ಕೊಳ್ಳೋ ಹಾಗೆ ಮಾಡ್ಬೇಕಾ? ಫೈಲ್, ID, ಬ್ಲಡ್ ಗ್ರೂಪ್, ಸ್ಟಡಿ ಸರ್ಟಿಫಿಕೇಟ್ ಇದನ್ನೆಲ್ಲ ಇಟ್ಕೊಂಡು ತಾಳಿ ಕಟ್ಟಿದ ಹೆಂಡತಿ ಮೇಲೆ ಅನುಮಾನ ಪಡ್ತಿದ್ಯಾ ಅಭಿ? ನೀನೊಂದು ಪಕ್ಷ ನನ್ನ ಶೀಲದ ಮೇಲೆ ಅನುಮಾನ ಪಟ್ಟಿದ್ರು ಇದು ಗಂಡಸರು ಗುಣ ಅನ್ಕೊಂಡು ಕ್ಷಮಿಸ್ಬಿಡ್ತಿದ್ದೆ. ಆದ್ರೆ ನೀನ್ ಪ್ರಶ್ನೆ ಮಾಡ್ತಿರೋದು ನನ್ನ ಅಸ್ತಿತ್ವದ ಮೇಲೆ. ನಿನಗೆ ಚೆನ್ನಾಗಿ ಗೊತ್ತು ನಮ್ಮಿಬ್ರು ಪ್ರೀತಿನೇ ನಮ್ಮ ಅಸ್ತಿತ್ವ ಅಂತ. ಯಾವುದೋ 4 ಪೇಪರ್ ಇಟ್ಕೊಂಡು ಇಡೀ ನಮ್ಮ ಜೀವನನ, ನಮ್ಮ ಸಂಸಾರನ, ನಮ್ಮ ಸಂಬಂಧನ ನೀನು ಜಡ್ಜ್ ಮಾಡ್ತಿದ್ಯಾ ಅಂದರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆ ಅಭಿ. ಇದು ನೀನಾ ಮಾತಾಡ್ತಿರೋದು ಅಂತ ನನಗೆ ಶಾಕ್ ಆಗ್ತಿದೆ. ಯಾವುದಿದೆಲ್ಲ, ಏನಿದೆಲ್ಲ? 10,000 ಕೊಟ್ರೆ ಒರಿಜಿನಲ್ ಥರದ್ದೇ ಡಾಕ್ಯುಮೆಂಟ್ಸ್ನ ತಂದ್ಕೊಡ್ಬೋದು. ಅಂಥದ್ರಲ್ಲಿ ನೀನು ನನ್ನ ಮೇಲೆ ಅನುಮಾನ ಪಡ್ತಿದ್ಯಾ ಅಭಿ? ಅಂದ್ರೆ ಈ ಡಾಕ್ಯುಮೆಂಟ್ಸ್ ಎಲ್ಲ ಸುಳ್ಳು ಅಂತ ಹೇಳ್ತಿದ್ಯಾ? 100ಕ್ಕೆ 100 ಇದೇ ಮಾತು ಹೇಳ್ತೀನಿ. ಯಾಕೆ? ಕಿಶೋರು ನಿನ್ನ ಹೋಟೆಲ್ ಮೇಲೆ ಆರೋಪ ಮಾಡಿದಾಗ ಗೌರ್ಮೆಂಟ್ ಆಫೀಸರ್ ಬಂದು ನಿನ್ನ ಮೇಲೆ ಯದ್ವಾ ತದ್ವಾ ಮಾತಾಡ್ಲಿಲ್ವಾ? ಆಗ ನಿನ್ ತಪ್ಪಿತ್ತಾ? ಇಲ್ಲ ತಾನೆ, ಅವ್ರು ತಪ್ಪಿದ್ದಲ್ವಾ? ದುಡ್ಡು ಕೊಟ್ರೆ ನಾನು ನೀನಲ್ಲ, ಸ್ಕೂಲ್ ಮಕ್ಕಳು ಹೋದ್ರು ಇಂಥ 10 ಸರ್ಟಿಫಿಕೇಟ್ಗಳನ್ನ ಇವತ್ತು ಕೊಡ್ತಾರೆ. ಕಮಾನ್ ಅಭಿ, ಇವತ್ತು ಯಾವುದೋ ದೇಹಕ್ಕೆ ಯಾವುದೋ ಮುಖನ ಹಾಕಿ ಒರಿಜಿನಲ್ ಅಂತ ನಂಬಿಸೋ ಕಾಲದಲ್ಲಿದ್ದೀವಿ. ಇಂಥ ಸಮಯದಲ್ಲಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹೆಂಡತಿನ ನೀನು ನನ್ನವಳೆ ಅಲ್ಲ ಅಂತ ಹೇಳ್ಬಿಟ್ರೆ ಪ್ರಾಣ ಕಳ್ಕೊಂಡ್ಬಿಡೋಣ ಅನ್ಸುತ್ತೆ ಅಭಿ, ಪ್ರಾಣ ಕಳ್ಕೊಂಡ್ಬಿಡೋಣ ಅನ್ಸುತ್ತೆ. ನೋಡಭಿ, ಇದು ನಿನ್ಗೆ ಹೇಗೆ ಸಿಕ್ತು ಅಂತ ದೇವರಾಣೆ ನನಗೆ ಗೊತ್ತಿಲ್ಲ. ಆದರೆ ನಿನ್ನ ಹೋಟೆಲ್ ಮೇಲೆ ನಿನ್ನ ಮೇಲೆ ಸುಳ್ಳು ಆರೋಪ ಮಾಡಿದ ಹಾಗೆ ನನ್ನ ಮೇಲೂ ಸುಳ್ಳು ಆರೋಪ ಮಾಡಿರ್ಬೋದು ಅಂತ ನೀನು ಒಂದೇ ಒಂದು ಕ್ಷಣ ಕೂಡ ಯೋಚನೆ ಮಾಡಲಿಲ್ಲ ಅಲ್ಲ? ನಿನಗೆ ಆತ್ಮಸಾಕ್ಷಿ ಅನ್ನೋದಿಲ್ಲ ಅಂದಮೇಲೆ, ನಿನಗೆ ನನ್ನ ಮೇಲೆ ಭರವಸೆ ಇಲ್ಲ ಅಂದಮೇಲೆ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದಮೇಲೆ ನಾನು ಬದುಕಿರಬಾರ್ದು.
ನೀನ್ ನನ್ನ ಮೇಲೆ ಅನುಮಾನ ಪಟ್ಟಿದ್ ಮರುಕ್ಷಣನೇ ನನಗೆ ಬದುಕಬೇಕು ಅನ್ನೋ ಆಸೆನೆ ಹೊರಟೋಯ್ತು ಅಭಿ. ಈಗೇನು ನಿನಗೆ ನಿಜ ಗೊತ್ತಾಗ್ಬೇಕಲ್ವಾ? ಬಂದೇ ಇರು. ಅಂತರ ಎಲ್ಲಿಗೆ ಹೋಗ್ತಾ ಇದೀಯಾ? ಒಂದು ನಿಮಿಷ ಬರ್ತೀನಿ. ಏನ್ ಮಾಡಕ್ ಹೋಗ್ತಿದ್ದಾಳೆ ಇವಳು? ಇಡೀ ಗೊತ್ತಾಗತ್ತೆ. ಇಷ್ಟು ನಾನೇ ಕಾತಿದ್ದೀರಾ, ಇನ್ನೊಂದು ಸ್ವಲ್ಪ ಕಾಯಕ್ಕಾಗಲ್ವಾ? ಇವಳು ಪ್ರಳಯ ಅಂತಕ್ಕೆ ಏನ್ ಬೇಕಾದ್ರೂ ಮಾಡ್ಬಿಡ್ತಾಳೆ. ಯಾರು ಏನೇ ಮಾಡಿದ್ರು ಮೇಲೊಬ್ಬ ಅಂತ ಇರ್ತಾನೆ, ನೋಡ್ತಾ ಇರು. ನಮ್ಮ ಪುಣ್ಯ ಸದ್ಯ ಅಜ್ಜಿ ಇರ್ಲಿಲ್ಲ. ಅವ್ರಿದ್ನೆಲ್ಲ ನೋಡಿದ್ರೆ ಎಷ್ಟು ನೊಂದ್ಕೊಂಡಿರೋರು. ಓಡೋಗೋ ಪ್ರಯತ್ನ ಮಾಡಿರ್ಲಿಲ್ಲ ಅಭಿ, ಸಾಕ್ಷಿ ಕೇಳಿದೆ ಅಲ್ವಾ, ಅದನ್ನೇ ತರಕ್ ಹೋಗಿದ್ದೆ. ಆದ್ರೆ ಅದಕ್ಕೂ ಮುಂಚೆ ನಾನೊಂದು ಮಾತು ಹೇಳ್ತೀನಿ, ಕೇಳಿಸ್ಕೋ ಅಭಿ. ನೀನು ನಿನ್ನ ನಿಜವಾದ ಪ್ರೀತಿನ ಜನಗಳ ಮಾತುಗಳನ್ನ ಕೇಳಿ ನೀನೇ ನಿನ್ನ ಕೈಯಾರೆ ಕಳ್ಕೊತಿದ್ಯಾ. ಒಂದು ಗಂಡು ತೋರಿಸ್ತಾನೆ, ಮೊದಲು ನೀನು ಆರಿಸ್ಕೋ. ರೇವತಿ ಬಂದ್ಮೇಲೆ ಅವಳನ್ನು ಒಪ್ಸಿ ಮದುವೆ ಮಾಡ್ತೀನಿ. ಅಯ್ಯೋ ಬೇಡ ರೀ, ಬೇಡ. ರೇವತಿ ಬಂದ್ಮೇಲೆ ಮದುವೆ ವಿಚಾರ ಮಾಡೋಣ, ಈಗ ಅವಸರ ಮಾಡೋದು ಬೇಡ. ಮುಚ್ಚೆ ಬಾಯಿ. ನಾನು ನಿನಗೆ ಮೊದಲೇ ಹೇಳಿದೆ, ಇದು ನಾನು ತಗೊಂಡಿರೋ ನಿರ್ಧಾರ ಅಂತ. ಈಗ ನನ್ನ ನಿನ್ನ ಮಧ್ಯೆ ಇರೋ ಸಂಬಂಧ ರೇವತಿ ಮಾತ್ರ. ರೇವತಿನ ಮದುವೆ ಮಾಡಿ ಕಳಿಸ್ಬಿಟ್ರೆ ನನ್ನ ನಿನ್ನ ಮಧ್ಯೆ ಯಾರೂ ಇರೋದಿಲ್ಲ, ಏನೂ ಇರೋದಿಲ್ಲ. ನಿನ್ನಿಂದ ನಾನು ಮುಕ್ತನಾಗ್ಬಿಡ್ತೀನಿ. ಏನ್ ಮಾತಾಡ್ತಾ ಇದ್ದೀರಿ? ಸತ್ಯನೇ ಹೇಳ್ತಾ ಇದ್ದೀನಿ. ರೇವತಿ ಮದುವೆ ಆದ ತಕ್ಷಣ ನೀನು ಎಲ್ಲಿ ಬೇಕಾದರೂ ಹೋಗು, ಏನ್ ಬೇಕಾದರೂ ಮಾಡು. ನನಗೂ ನಿನಗೂ ಯಾವ ಸಂಬಂಧನೂ ಇರಲ್ಲ. ಅಯ್ಯೋ, ನಿಮ್ಮನ್ ಬಿಟ್ಟು ನಾನು ಎಲ್ರಿ ಹೋಗ್ಲಿ? ದಯವಿಟ್ಟು ಹೋಗಬೇಡಿ. ಯಾವ ಅಂತರನ್ನ ನಂಬಿ ಅವಳ ಜೊತೆ ಕೈ ಜೋಡಿಸಿದ್ಯೋ ಅವಳೇ ನಿನ್ನನ್ನ ಕಾಯ್ತಾಳೆ. ಹೋಗ್. ದಯವಿಟ್ಟು ನನ್ನ ಕೈ ಬಿಡ್ಬೇಡ್ರಿ. ಕೈ ಬಿಟ್ಟೋಳು ನೀನು ಕಣೆ. ನಿನ್ನಂಥವಳಿಗೆ ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಮಾಡೋದು ಕೂಡ ಚಿಕ್ಕ ವಿಷಯ ಅನ್ಸುತ್ತೆ ನನಗೆ. ಮಾಡಿದ ತಪ್ಪಿಗೆ ಇದಕ್ಕಿಂತ ಘೋರ ಶಿಕ್ಷೆ ಆಗಬೇಕು. ನಾನು ಬದುಕಿದ್ದು ನಿನಗೆ ಗಂಡನ ಪ್ರೀತಿ ಸಿಗಬಾರ್ದು. ಹಾಗೆ ಮಾಡ್ತೀನಿ ನಿನ್ ಕೆಟ್ಟ ಬುದ್ಧಿಗೆ. ಈ ನಿನ್ನ ಮೊಸಳೆ ಕಣ್ಣೀರನ್ನ ನಂಬುವಷ್ಟು ಮತಿಗೆಟ್ಟಿಲ್ಲ ಕಣೆ ನಾನು. ಕರೆಸ್ತೀನಿ, ಅವಾಗ ಕರಿತೀನಿ. ಓ, ಬಕ್ರ ಇಲ್ಲೇ ಕೂತಿದೆ. ಒಂದು ಕ್ಷಣಕ್ಕೆ ನನ್ನ ಆಸೆ ಎಲ್ಲ ಎಲ್ಲಿ ಮಣ್ಪಾಲಾಗೋಯ್ತು. ನಾನು ಸತ್ತೇ ಹೋಗ್ತೀನಿ ಅಂತ ಅಂದ್ಕೊಂಡ್ಬಿಟ್ಟಿದೆ. ಈ ಸರು ವಿಷ ಹಾಕಿ ನನಗೆ ತುಂಬ ದೊಡ್ಡ ಹೆಲ್ಪ್ ಮಾಡಿದ್ದಾಳೆ. ಏನೇ ಆಗಲಿ, ಯಾರು ಏನೇ ಮಾಡಲಿ, ಎಲ್ಲ ನನ್ನೊಳ್ಳೆದಕ್ಕೆ ಆಗ್ತಿರೋದು. ಈ ಸಿಚುವೇಶನ್ನ ಒಂದು ಪೈಸಾನೂ ಬಿಡದೆ ಲಾಭ ಮಾಡ್ಕೋಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.